ದಾಮಿನಿ, ಯೋಗ ಮಾಡಕ್ ಬರ್ದೆ ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಅಲ್ಲ ಕಣೆ, ಸಮ್ಮರ್ ಅಲ್ವೇನೆ, ಮನೇಲಂತೂ ಆಕ್ಸಿಜನ್ ಲೆವೆಲ್ ಕಮ್ಮಿ, ಹಾಗಾಗಿ ಆನೆ ಪಾರ್ಕ್ ಹೋಗಿ ಒಂದ್ ರೌಂಡ್ ಸುತ್ಕೊಂಡ್ ಬಂದ್ಬಿಟ್ಟೆ. ಏನು ಒಂದ್ ರೌಂಡ್ ಹೊಡಿಯಕ್ಕೆ ಅಲ್ಲಿವರೆಗೂ ಹೋಗಿದ್ದ? ನಾನ್ ಸ್ಟಾಪ್ ಆಗಿ ಒಂದ್ 4 ರೌಂಡ್ ಹೊಡಿಯಕ್ ತಾನೆ. ಏನು ನಾನ್ ಸ್ಟಾಪ್ 4 ರೌಂಡ್ ಹೊಡಿಬೇಕಾ? ಅಲ್ಲ ಕಣೆ, ಹಂಗ್ ಸುತ್ತಕ್ ನಾನೇನ್ ನೆಲಮಂಗಲ ಡಾಬಸ್ಪೇಟೆ ಬಸ್ಸ? ಅಷ್ಟೆಲ್ಲ ಆಗಲ್ಲ ಅಂದ್ಮೇಲೆ ಸಿಂಪಲ್ ಆಗಿ ನಮ್ ಟೀಮಿಗೆ ಜಾಯ್ನ್ ಆಗ್ಬೇಕಿತ್ತು. ಅಲ್ಲ ಕಣ್ರೆ, ನಿಮ್ಮಿಬ್ರು ಟೀಮ್ ಸೇರ್ಕೊಳಕ್ಕೆ ನಿಮ್ದೇನ್ RCB IPL ವುಮೆನ್ಸ್ ಟೀಮಾ? ಹೌದಮ್ಮ ಹೌದು, ನಾನು ಶ್ರೇಯಾಂಕ ಪಾಟೀಲ್, ಅವಳು ಪೆರಿ ಗೆದ್ದಿದ್ ಕೂಡ್ಲೆ ಎತ್ಕೊಂಡ್ ತಿರ್ಗಾಡ್ಬಿಡ್ತಿದ್ದೆ. ಮತ್ತೆ ಬಿಟ್ಬಿಡ್ತೀವಾ? RCB ವುಮೆನ್ಸ್ ಟೀಮ್ಗೆ, RCB ವುಮೆನ್ಸ್ ಟೀಮ್ಗೆ, RCB ವುಮೆನ್ಸ್ ಟೀಮ್ಗೆ. ಸರಿ, ಇವಾಗ ನೆಕ್ಸ್ಟ್ ಟೈಮ್ ಇಂದ ನೀನು ಬಂದು ನಮ್ ಟೀಮ್ಗೆ ಜಾಯ್ನ್ ಆಗ್ಬೇಕು, ಸರಿನಾ? ಸರಿ ಕಣ್ರೆ. ನೀವು ಬಿಟ್ರೆ ಹಿಂಗೆ ಮಾತಾಡ್ತಾನೆ ಇರ್ತೀರ. ನಿಂತ್ಕೋ. ಫಸ್ಟ್ ಇದು ಮಾಡಿ ಸರಿಯಾಗಿ. ನೆಕ್ಸ್ಟ್ ಯಾರಪ್ಪ ಇವರು? ಹುಣಸೆಣ್ಣಲ್ಲಿ ಉಜ್ಜಿ ತೊಳೆದಿರೋ ಕಂಚಿನ ಪಾತ್ರೆ ಥರ ಪಳ ಅಂತ ಹೊಳಿತಾ ಇದ್ದಾರೆ. ಯಾರೋ ನೀನು ಇಲ್ಲೇನೋ ಮಾಡ್ತಾ ಇದ್ಯಾ? ಅಕ್ಕ ನಂದೇನು ತಪ್ಪಿಲ್ಲ ಅಕ್ಕ, ನಾನೇನು ಮಾಡಿಲ್ಲ. ಬ್ಯಾಚುಲರ್ಸ್ ಇರೋ ಹುಡುಗಿರ್ ಮನೆ ಮೇಲೆ ಬರಬಾರ್ದು ಅನ್ನೋದು ಗೊತ್ತಾಗಲ್ವೇನೋ ನಿನ್ಗೆ? ಹಿಂಗೆ ಬಿಟ್ಟಾಗಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕಂಪ್ಲೇಂಟ್ ಕೊಡ್ಬೇಕು. ಬೇಡ ಅಕ್ಕ, ಸುಮ್ನೆ ಬಾಯ್ ಮುಚ್ಕೊಂಡು ಹೇಳ್ಚೆ ಇಲ್ವಾ? ಅಕ್ಕ ನಿಮ್ಮನ್ನ ನೋಡ್ಕೊಂಬ ಅಂತಾನೆ ಅವ್ರು ನನ್ನನ್ನು ಇಲ್ಲಿ ಕಳ್ಸಿದ್ರು ಅಕ್ಕ. ಆದ್ರೆ ಇಲ್ಲಿ ಬಂದು ನಿಮ್ಮನ್ನ ನೋಡಿದ ತಕ್ಷಣ ಸಾಕ್ಷಾತ್ ಲಕ್ಷ್ಮಿ, ಪಾರ್ವತಿ, ಸರಸ್ವತಿನೇ ನೋಡ್ದಂಗ ಆಯ್ತಕ್ಕ. ಇನ್ನೊಂದ್ಸರ್ತಿ ಹಂಗೆಲ್ಲ ನೋಡಲ್ಲ ಅಕ್ಕ, ನನ್ನನ್ನು ಬಿಟ್ಬಿಡಿ ಅಕ್ಕ. ನಮಗ್ ಬಿಟ್ಟಿ ಬೀಳಕ್ ಕೊಟ್ಟದ್ ಸಾಕು. ಯಾರು ನೀನು? ಅಕ್ಕ ನನ್ನ ಪಾಡಿಗೆ ನಾನು ಮೊಬೈಲಲ್ಲಿ ವಿಡಿಯೋ ನೋಡ್ತಿದ್ದೆ ಅಕ್ಕ. ಅವರೆಲ್ಲ ಸೇರ್ಕೊಂಡು ಮೊಬೈಲಲ್ಲಿ ಏನೋ ನೋಡ್ತೀಯಾ, ರಿಯಲ್ ಆಗೇ ತೋರಿಸ್ತೀವಿ ಅಂತ ಇಲ್ಲಿ ಕರ್ಕೊಂಡ್ಬಂದ್ರು ಅಕ್ಕ. ನಾನು ಮಗು ಥರ ಅಕ್ಕ. ಅವಾಗ್ಲಿಂದ ಅವರು ಅಂತಿದ್ಯಲ್ಲ, ಯಾರು ಅವರೆಲ್ಲ? ಅಕ್ಕ ಅವ್ರು ಡೈಲಿ ನೀವು ಯೋಗ ಮಾಡೋದನ್ನ ನೋಡ್ತಾ ಇರ್ತಾರಕ್ಕ. ಇನ್ನೊಂದ್ಸಲ ಅವರು ಅಂತ ಹೇಳ್ತಾ ಇದ್ರೆ ಒದ್ದಾಕ್ಬಿಡ್ತೀನಿ ನಿನ್ಗೆ. ಯಾರು ಅವರು? ಎಲ್ಲೋ ಇದ್ದಾರೆ, ತೋರ್ಸ ಅವ್ರನ್ನ. ಅಲ್ಲಿ ನೋಡಿ ಅಕ್ಕ. ಅಕ್ಕ ನೀವು ಮಾಡೋ ಯೋಗಾಸನ ನೋಡೋಕೆ ನಾನ್ ಫಸ್ಟು ಅಂತ ಕಿತ್ತಾಡ್ತಿದ್ದಾರೆ ಅಕ್ಕ. ಲಲ್ಲಿ, ದಾಮಿನಿ, ಯಾಕೆ ನೀರು ಬರ್ತಾ ಇಲ್ಲ? ಲಲ್ಲಿ
ನಿಂತಿದ್ದಾನೆ. ಲೇ ಏನಾಯ್ತು? ನಾನು ಸ್ನಾನಕ್ಕೆ ಹೋಗಿದ್ದೆ, ಯಾರೋ ವಾಲ್ ಆಫ್ ಮಾಡಿದ್ರು. ಅದನ್ನ ಕೇಳೋಣ ಅಂತ ಹೊರಗಡೆ ಬಂದೆ. ನೋಡಿದ್ರೆ ಇವ್ರು ನೋಡಿದ ಶಾಕಲ್ಲಿ ನಾನು ಹಾಕೊಂಡಿರೋ ಟವಲು ಕೆಳಗೆ ಬಿದ್ದೋಯ್ತು. ನಾನು ನೋಡಿದ ಶಾಕಲ್ಲಿ ಇವನ್ ಹಿಂಗಾಗಿದ್ದಾನೆ. ನಿನಗೆ ಸ್ನಾನಕ್ಕೆ ಹೋಗು ಅಂತ ಯಾರೇ ಹೇಳಿದ್ದು? ನೆನ್ನೆನೆ ಹೇಳಿದೆ ತಾನೆ ಪ್ಲಂಬರ್ ಅವ್ರು ಬರ್ತಾರೆ ಅಂತ. ಊರಕ್ ಮುಂಚೆ ಸ್ನಾನಕ್ಕೆ ಹೋಗಿ ನಿಂತ್ಕೊಂತಾಳೆ. ಇವನ್ ಯಾರ ಇವನು? ಹಿಂಗೆ ದೇವಸ್ಥಾನದ ಮುಂದೆ ಗಂಡಗಮ್ಮ ನಿಂತ್ಕೊಂಡ್ಬಿಟ್ಟಿದ್ದಾನೆ. ದೇವ್ರೆ ಏನ್ ಮಾಡೋದಪ್ಪ ಇವಾಗ? ಏನೇ ದೇವ್ರೆ ದೇವ್ರೆ ಅಂತೆಲ್ಲ ಬೇರೆ ಕರಿತಿದ್ಯಾ? ಏನು ಫುಲ್ ದರ್ಶನನಾ? ಎಲ್ಲ ನೋಡ್ಬಿಟ್ನಾ? ಇನ್ಮೇಲಿಂದ ನೀನ್ ಈ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದ್ರ ಬದಲು ಯಾವ್ದಾದ್ರು ಕೆರೆನೋ ಕಟ್ಟೆ ಮೇಲೆ ಸ್ನಾನ ಮಾಡ್ಬಿಡು. ಯಾಕೆ ಅಂತ ಬೇರೆ ಕೇಳ್ತಿದ್ದಾಳೆ. ಇವನಿಗೆ ದರ್ಶನ ಆದಂಗೆ ಊರವ್ರಿಗೆಲ್ರಿಗೂ ಆಗ್ಲಿ ಅಂತ. ಲೇ ಯಾಮಿನಿ, ನಿಂಗೆ ಹಿಡ್ದಿರೋ 7ನೇ ಮನೆ ಶನಿ ಈಗಿನ್ನೂ ಬಿಟ್ಟೋಯ್ತು ಅನ್ಕೋ. ಏನು ಯೋಚನೆ ಮಾಡ್ಬೇಡ. ಅಯ್ಯೋ ಲೇಡಿ ಜೋಕರ್ಗಳ, ಇಂಥ 10 ಪೈಸೆ ಜೋಕ್ ಹೊಡಿಯೋದ್ ಬಿಟ್ಟು ಅವ್ನಿಗೇನಾಯ್ತು ಅಂತ ನೋಡ್ರೆ. ಅವನ್ನ ನಾನ್ ನೋಡ್ಕೊಂತೀನಿ, ನೀನ್ ಹೋಗು. ಐತೆ ನಡಿಯೋ. ಎಣ್ಣೆಲಿ ಆ ದೇವ್ರು ಏನ್ ಕರಾಮತ್ ಇಟ್ಟವನೆ ಅಂದ್ರೆ, ನಾವೆಷ್ಟೇ ದೂರ ಇದ್ರು ಕರೆಕ್ಟಾಗಿ ಸಾಯಂಕಾಲ 7 ಗಂಟೆಗೆ ನಿನ್ನ ಪಿಕಪ್ ಮಾಡ್ಬಿಟ್ಟು ನೀರ್ ಅಳತೆ ತಪ್ಪಾಡ್ದು ಅಂತ ಅಳದು ಗ್ಲಾಸಿಗೆ ಹಾಕ್ತೀವಿ. ನೀನ್ ಚೆನ್ನಾಗಿರ್ಬೇಕು ಅಂತ ನೀರ್ ಮಿಕ್ಸ್ ಮಾಡಿ ಬಣ್ಣ ಬದಲಾಯಿಸ್ತೀವಿ. ಆದ್ರೆ ನೀನ್ ಬಿಯರ್ ಅಲ್ವಾ, ನಿಂಗ್ ಮಾಡಕ್ಕಾಗಲ್ಲ. ಹಾ, ಆದ್ರೆ ಇದಕ್ಕೆ ಕಾರ್ಪೊರೇಷನ್ ವಾಟ್ರು, ಬೋರ್ವೆಲ್ ವಾಟ್ರ್ ಎಲ್ಲ ಸೆಟ್ ಆಗಲ್ಲ ಅಂತ ಬಿಸ್ಲರಿ ವಾಟ್ರ್ ಮಿಕ್ಸ್ ಮಾಡ್ತೀವಿ. ಆದ್ರೆ ನೀನು ಒಳಗಡೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತೀಯಾ? ನೀನ್ ಖುಷಿಯಾಗಿರ್ಲಿ ಅಂತ ಚಿಕನ್ನು, ಚಿಪ್ಸು, ಫ್ರೂಟ್ಸು, ಆಮೇಲೆ ನಿನ್ ಬೆಸ್ಟ್ ಫ್ರೆಂಡ್ ಉಪ್ಪಿನಕಾಯಿ ಜೊತೆ ಕಲಿಸ್ತೀವಿ. ಆದ್ರೆ ನೀನ್ ಯಾಕೆ ಒಳಗಡೆ ಹೋಗ್ಮೇಲೆ ಹೊಟ್ಟೆ ಉರಿ ಬರೋ ತರ ಮಾಡ್ತೀಯಾ? ಅದಲ್ದೆ ನೀನ್ ಒಳಗೆ ಹೋದ್ಮೇಲೆ ಸುಮ್ಮನೆ ಇರ್ತೀಯ, ರೋಡಲ್ಲಿ ಹೋಗೋ ಎಲ್ಲರ ಹತ್ರ ಜಗಳ ಮಾಡಿಸ್ತೀಯ, ಎಲ್ಲರ ಹತ್ರ ಬಯಸ್ಬಿಡ್ತೀಯ. ಆದ್ರೂ ನಾವು ಮಾತ್ರ ನಿಮ್ ಫ್ರೆಂಡ್ಶಿಪ್ ಬಿಡಲ್ಲ. ಜಾಮಿನಿ, ಲವ್ ಸ್ಟೋರಿ ಎಲ್ಲಿಗೆ ಬಂದು ನಿಂತಿದ್ಯಾ? ಅವ್ನು ಬಿಡ, ಸಿಕ್ಕಿದ ಕಾಯಿನ್ ಬುದ್ಗೆಲ್ಲ ಕಾಯಿನ್ ಹಾಕ್ತಾರೆ. ಯಾಕೆ ಅವನ ಹತ್ರ ಫೋನ್ ಇರ್ಲಿಲ್ವಾ? ಅವನು ಕಾಯಿನ್ ಬುದ್ಗಿರಾಗಿ ಅವಳ ಕತೆ ಬಿಡೆ, ನಿನ್ ಕತೆ ಏನಾಯ್ತು ಹೇಳ? ಹ್ಯಾಂಡ್ಸಮ್ ಆಗಿದ್ದಾನೆ, 6 ಪ್ಯಾಕ್ ಇದೆ, ಇಂದ್ರ ಚಂದ್ರ ಅಂತ ಏನು ಹೇಳ್ತಾ ಇದ್ದೆ. ಯಾಕೆ ಎಷ್ಟು ಬೇಗ ಬೋರ್ ಆಗೋಗುತ್ತಾ? ಬೋರ್ ಹೊಡಿಯಕ್ಕೆ ಅವನು ಏನಾದ್ರು ಮಾಡಿದ್ರೆ ತಾನೆ. ಕೀಸ್ ಕೊಡು ಅಂತ ಅಂದ್ರೆ ಕೈ ಕೊಡು ಅಂತಾನೆ. ರೆಟ್ಟಿಗೋರು ಕೀಸ್ ಕೊಡಕ್ ಬರಲ್ಲ. ಬೇಸ್ ನನ್ ಮಗ. ಮತ್ತೆ ದಿಲೀಪ ಅವನ್ ನಮ್ ಸೀನು ತರ 2.0. ಅವನಿಗೆ ಅದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಮತ್ತೆ ಪ್ರಸನ್ನ ತುಂಬಾ ಓವರ್ ಕೇರಿಂಗ್ ತೋರಿಸ್ತಾನೆ. ಪ್ರತಿ ಸಲ ಕಾಲ್ ಮಾಡಿದಾಗ ಎಲ್ಲಿದ್ಯಾ ಚಿನ್ನ, ಏನ್ ಮಾಡ್ತಿದ್ಯಾ ಚಿನ್ನ, ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂತ ಚಿನ್ನ ಬಂಗಾರ ಮುದ್ದು ಅಂತ ನಾಯಿ ಕರ್ದಂಗ್ ಕರಿತಿರ್ತಾನೆ ಕಡೆ. ಆಮೇಲೆ ಪ್ರತಿ ಸಲ ಫೋನ್ ಮಾಡಿದಾಗ್ಲು ನೀನು ಯಾವ ಡ್ರೆಸ್ ಹಾಕೊಂಡಿದ್ಯಾ, ಯಾವ ಕಲರ್ ಹಾಕೊಂಡಿದ್ಯಾ ಅಂತ ಕೇಳ್ತಾನೆ ಇರ್ತಾನೆ. ನಾನೇನಾದ್ರೂ ಹೇಳ್ಬಿಟ್ರೆ ನಾನು ಅದೇ ಹಾಕೊಂಡಿದ್ದೀನಿ ಸೇಮ್ ಪಿಂಚ್ ಅಂತಾನೆ. ಅದಕ್ಕೆ ನನ್ನ ಮಗನ ಹತ್ರ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ. ಈ ಹುಡುಗರು ಸವಾಸಗಿಂತ ಈ ಎಣ್ಣೆ ಜೊತೆ ಇರೋದೇ ಬೆಸ್ಟ್ ಅನ್ಸ್ತೈತೆ. ಹಾ, ಸೂಪರ್ ಆಫ್ ದ ಬ್ಲಾಕ್ ಬಸ್ಟರ್ ಆಫ್ ದ ಇಂಡಿಯಾ.
ಸಕ್ಕತ್ತಾಗಳು ಗುರು. ಬೆಂಗಳೂರಲ್ಲಿ ಎಷ್ಟೇ ಬಿಸಿಲಿದ್ರು ಚಿನ್ನದ ಥರ ಪಳ 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 ತೊಳಿತಾವಳೆ. ಇವಳು ಬ್ಯೂಟಿನ ಬರೀ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ಒಂದು ಸಾಂಗೆ ಬಿಡಬೇಕು. ನೆನಪು ದಿನವೂ ಮನದಲ್ಲಿ ಜೂನ್ ಯಾರೋ ಇನ್ನೂ 90s ಕಿಡ್ ಅನ್ಸುತ್ತೆ. ಹಳೇ ಹಾಡು ತೋರಿಸ್ತಿದ್ದಾನೆ. ಆಹಾ, ಲಡ್ಡು ಮಂಕ್ರಿ ಮಂಕ್ರಿ ಗಟ್ಟಲೆ ಬಾಯಿಗೆ ಬೀಳ್ತಿದ್ದಲ್ಲಪ್ಪ. ಹಾಯ್. ಹಾಯ್. ನಿಮ್ಮ ಹೆಸರು? ಲಲ್ಲಿ. ವಾವ್, ಲಲ್ಲಿ. ಮಾತು ಬೆಳ್ಳಿ, ಮೌನ ಬಂಗಾರ. ಈ ಪಂಚಿಂಗ್ ಡೈಲಾಗ್ ಎಲ್ಲ ಬಿಟ್ಟು ಮ್ಯಾಟ್ರಿಗೆ ಬಂದ. ನೋಡಕ್ಕೆ ನೀವು ದೇವತೆ ತರ ಇದ್ದೀರಾ. ಯಾರೇ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನೀವು ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರಿ ನನ್ಗೆ. ಹೌದಾ? ಆಮೇಲೆ ನಿಮ್ದು ನೇಟಿವ್ ಯಾವುದು? ಮೈಸೂರು. ಮೈಸೂರು. ವಾವ್. ಆ ಬೆಟ್ಟದ ಮೇಲೆ ಆ ಅಮ್ಮನವರು, ಬೆಟ್ಟದ ಕೆಳಗೆ ನಮ್ಮ ಅಮ್ಮನವರು. ಅಯ್ಯೋ ಅಯ್ಯೋ ಅಯ್ಯೋ, ಅಮ್ಮನವರಾಗಿ ನೀವು ಗಾಡಿ ತೊಳೆಯೋದಾ? ಅಯ್ಯೋ, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಿಮ್ ಗಾಡಿ ಅಂತ ತೊಳಿಲ್ಲ. ಅಯ್ಯೋ, ಅದ್ರಲ್ಲಿ ಏನ್ ಅನ್ಕೊಳ್ಳೋದು? ತಗೊಳ್ಳಿ, ನಿಮ್ದೇ ಗಾಡಿ ಅನ್ಕೊಂಡು ತೊಳಿರಿ. ತಗೊಳ್ಳಿ. ಅಯ್ಯೋ, ಬಿಡಿ ಬಿಡಿ. ತೊಳಿತಿರ್ಬೇಕು, ಆಯ್ತಾ? ನೋಡ್ತಾ ಇರಿ, ನಿಮ್ ತನ್ನಿ ಪಳ ಪಳ ಅಂತ ತೊಳಿತಿರ್ಬೇಕು. ಹಂಗ್ ಮಾಡ್ತೀನಿ. ಕ್ಲೀನಾಗಿ ತೊಡೀರಿ. ಯಾವನ ರೋಡಲ್ಲಿ ಗಾಡಿ ತೊಳಿತಿರೋದು? ಯಾವನಲ್ಲಿ? ಯಾರಮ್ಮ? ರೋಡಲ್ಲಿ ಗಾಡಿ ತೊಳಿತಿದ್ದೀರಾ? ಸರ್ ನಂದಲ್ಲ ಸರ್, ಅವನದೇ ಸರ್. ಗಾಡಿ ಅವ್ರದ್ದು ಸರ್. ರೋಡಲ್ಲಿ ಗಾಡಿ ತೊಳೆದ ಅಫೆನ್ಸ್ ಅಂತ ಗೊತ್ತಿಲ್ವೇನ್ರ ಸರ್? ಗಾಡಿ ತೊಳೆದ ಅಫೆನ್ಸಾ? ಬೆಂಗಳೂರಲ್ಲಿ ನೀರು ಇಲ್ಲಂಗ್ ಸಾಯ್ತಾ ಇದಾರೆ. ನೀವು ಗಾಡಿ ತೊಳಿತಿದ್ರೆ ನೀರು ಎಲ್ಲಿಂದ ತರೋದ? ಯಾರಮ್ಮ ನೀನಾ? ಸರ್ ನಾನಲ್ಲ ಸರ್. ನೋಡಿ, ಅವನ ಕೈಲೇ ಬಟ್ಟೆ ಇದೆ, ಎಲ್ಲ ಅವನೇ ತೊಳಿತಿರೋದು ಸರ್. ಸುಳ್ಳು ಹೇಳ್ತಿದ್ದೀನಿ ನಿಮ್ಗೆ. ಯಾವತ್ತಿದ್ದಾನೆ ಸರ್? ಸರ್ ನನ್ ಸ್ವಲ್ಪ ಕೆಲಸ ಇದೆ ಸರ್, ನಾನು ಬರ್ತೀನಿ. ಅಯ್ಯೋ, ನಲ್ಲಿ ನಿಲ್ಲಿ ಅನ್ಕೊಂಡು ನೀವು ಡೌ ಮಾಡ್ಬೇಡ. ಕಟ್ಟು 5,000 ರೂಪಾಯಿ ಫೈನ್. ಸರ್ 5,000 ಇಲ್ಲ ಕಟ್ಟು 5,000 ರೂಪಾಯಿ ಹೊಡೆದಾಕ್ಬಿಟ್ಟು ಗಾಡಿ ತೊಳಿ ವೇಸ್ಟ್ ಮಾಡ್ತಾರೆ ನೀರ್ನ. ಕಟ್ಟು ಸರ್. ಅಷ್ಟಿಲ್ಲ ಸರ್, ಸ್ವಲ್ಪ ಕಡಿಮೆ ಕಟ್ಟು. 1,000 ರೂಪಾಯಿ ಕಟ್ಟು ಫೈನ್. 1,000 ರೂಪಾಯಿ ಕಮ್ಮಿ ಕಟ್ಟಂಗಿಲ್ಲ ಫೈನ್. ಕಟ್ಟು ಕೊಡ ಲೈನ್ ಕೊಡ. ಹುಡುಗಿರಿಗೆ ಲೈನ್ ನೋಡ್ಕೊಂಡು ಗಾಡಿ ತೊಳಿತೀರ, ನೀರ್ ವೇಸ್ಟ್ ಮಾಡ್ತೀನೋ? ಇಲ್ಲ ಸರ್, ಇಲ್ಲ ಸರ್, ಇನ್ಮೇಲೆ ಮಾಡಲ್ಲ ಸರ್. ಇನ್ಮೇಲೆ ಏನಾದ್ರು ರೋಡ್ ಮೇಲೆ ಗಾಡಿ ತೊಳೆದ್ರೆ ಒದ್ದಾಕ್ಬಿಡ್ತೀನಿ. ನೀರ್ ವೇಸ್ಟ್ ಆಗ್ಬಾರ್ದು. ನೀನು 4 ಜನಕ್ಕೆ ಹೇಳ್ಬೇಕು. ನೀವು ಅಷ್ಟೇ ಗಾಡಿ ತೊಳೆದು ನೀರ್ ವೇಸ್ಟ್ ಮಾಡ್ಬೇಡಿ. ಮೊದ್ಲೇ ನೀರಿಲ್ಲ ಅಂತ ಪರದಾಡ್ತಾ ಇದಾರೆ, ಆಯ್ತೇನೋ? ಆಯ್ತು ಸರ್. ನಾನು ಎಣ್ಣೆಗೆ ನೀರು ಹಾಕೊಂಡು ಕುಡಿಯಲ್ಲ, ಗಾಡಿ ಹಾಕೊಳ್ಳಿ. ಇವಳ ನೋಡೋದಕ್ಕೆ 1,000 ರೂಪಾಯಿ ಫೈನ್ ಹಾಕುದಲ್ಲಪ್ಪ. ಇವಳು ಛತ್ರಿ ಅಲ್ಲ, ಬಿತ್ರಿ. ಗಾಯತ್ರಿ, ಆಯ್ ಬಂದೆ. ನಿಮಗೆಲ್ಲ ಗೊತ್ತು ಈಗ ನೀರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಆ ಟ್ಯಾಪ್ಗಳನ್ನ ಆನ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡಬೇಡಿ ನೀರನ್ನ. ಹಾಗೆ ಗಾಡಿ ತೊಳೆದು ನೀರು ವೇಸ್ಟ್ ಮಾಡಬೇಡಿ. ಎಲ್ಲರೂ ಸೇವ್ ಮಾಡಬೇಕು, ಓಕೆನಾ? ನೀರನ್ನ ಉಳಿಸಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಲೆಜೋಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ನೋಡಿರಪ್ಪ. ಅಪ್ಪ ಹೊಡಿರಾ. ಬಾಯ್ ಬಾಯ್. ಡಿನ್ನರ್ಗೆ ಎಲ್ಲಿ ಹೋಗುವ? ನಿನ್ನಿಷ್ಟ. ಮಲ್ಲಿಕಾ ಬಿರಿಯಾನಿಗೆ ಹೋಗುವ? ಮಲ್ಲಿಕಾ? ಅಯ್ಯೋ ಬೇಡಪ್ಪ, ತುಂಬಾ ಕ್ರೌಡೆಡ್ ಅದು. ಎಂಪೈರಿಗೆ ಹೋಗುವ? ಎಂಪೈರ್ ಬೇಡ, ಸ್ವಲ್ಪ ದೂರ ಹೋಗೋಣ. ಎಲ್ಲಾದ್ರೂ ದೂರ? ಮೈಸೂರು ದೊನ್ನೆ ಬಿರಿಯಾನಿ? ಮೈಸೂರು? ಅಯ್ಯೋ ಬೇಡಪ್ಪ, ಈ ಟೈಮಲ್ಲಿ ತುಂಬಾ ಟ್ರಾಫಿಕ್ ಇರತ್ತಲ್ಲಿ. ಮತ್ತೆ ಎಲ್ಲಿ ಹೋಗ್ಬೇಕಂತ ಹೇಳಿ ಮಾರೈತಿ. ಹೇಳಿದ್ನಲ್ಲ ನಿನ್ನಿಷ್ಟ.